ಸಹೋದರ ಅಣ್ಣ, ಸಹೋದರ ಅನುಜ ನಿಶುಂಭ ಅಣ್ಣ, ವರಶಕ್ತಿಯಲ್ಲಿ ಮಹಾಶಕ್ತಿ. ರಕ್ತವನ್ನು ತೊಟ್ಟಿಕ್ಕಿಸಿ ಶಕ್ತರನ್ನು ಸೃಷ್ಟಿಸಿ ಶಕ್ತರನ್ನು ಸೃಷ್ಟಿಸುವ ನಮ್ಮ ರಕ್ತ ಬೀಜನನ್ನು ಗೆಲ್ಲಲು ಆ ಮಾರಿಯಿಂದ ಸಾಧ್ಯವಿಲ್ಲ. ಆದರೆ ರಕ್ತ ಬೀಜಾಸುರನು ಇಷ್ಟು ಕಾಲವಾದರೂ ತೇಜೋವತಿಯಿಂದ ಬಾರಲಿಲ್ಲವಲ್ಲ. ಅಣ್ಣ, ನಾನದರ ತೇಜವತಿಗೆ ಹೋಗಿದ್ದೇನೆಂದರೆ ಇಷ್ಟರಲ್ಲೇ ನಮ್ಮ ರಕ್ತ ಬೀಜನ ಬರುವ ನೋಡುತ್ತಿರು. ತ್ರೈಲೋಕ ಅಧಿಪತಿಗಳಾದ ಶುಂಭ ನಿಶುಂಭರಿಗೆ ಈ ರಕ್ತ ಬೀಜನ ಪ್ರಣಾಮಗಳು. ಚಿರಂಜೀವಿಯಾದ ರಕ್ತ ಬೀಜಾಸುರ. ಚಕ್ರವರ್ತಿಗಳೇ, ಎಷ್ಟು ಆತುರದಿಂದ ನನ್ನನ್ನು ಕರೆಸಿಕೊಂಡ ಕಾರಣ? ರುದಿರಾಸುರ, ಹಿಮಾಲಯದ ಬಳಿ ಬಂದು ನೆಲೆಸಿರುವ ಒಬ್ಬ ತರುಣಿಯನ್ನು ನನ್ನ ಅರಸಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಬಯಸಿ ನಮ್ಮ ದೂತನನ್ನು ಕಳುಹಿಸಿದರೆ ತ್ರಿಲೋಕ ಶೂರರಾದ ನಮ್ಮನ್ನೇ ಅವಳು ಯುದ್ಧಕ್ಕೆ ಆಹ್ವಾನಿಸಿದಳು. ಅದಕ್ಕೆ ನಾನು ಉದಾಸೀನತೆಯಿಂದ ನಮ್ಮ ಸೈನ್ಯವನ್ನು ಕಳುಹಿಸಿಕೊಟ್ಟರೆ ಅವಳು ಅದನ್ನೆಲ್ಲ ಬಲಿ ತೆಗೆದುಕೊಂಡಿದ್ದಾಳೆ. ನಮ್ಮ ಚಂಡಮುಂಡರನ್ನು ಬಲಿ ತೆಗೆದುಕೊಂಡಿದ್ದಾಳೆ. ಆದ್ದರಿಂದ ಇಂದು ನೀನೇ ಹೋಗಿ ಆದಮ ಸ್ತ್ರೀಗಳನ್ನು ಎಳೆದು ತರಬೇಕು. ಆರದಿದ್ದರೆ ಅವಳನ್ನು ಅಲ್ಲೇ ಕೊಂದು ಅವಳ ಚಿಂತೆ ಮಾಡಿ ಅವಳ ಅವಶೇಷವು ಉಳಿಯದಂತೆ ಮಾಡಬೇಕು. ಚಕ್ರವರ್ತಿಗಳೇ, ಇದುವರೆಗೂ ನೀವು ಏಕೆ ಸುಮ್ಮನಿದ್ದೀರಿ? ಈ ವಿಚಾರವನ್ನು ಮೊದಲೇ ನನಗೆ ತಿಳಿಸಿದ್ದರೆ ಆ ದೇವ ಸಮೂಹವನ್ನು ಧ್ವಂಸ ಮಾಡಿ ಇಷ್ಟೊಂದು ನಮ್ಮ ಸೈನ್ಯವನ್ನು ಆ ಕಾಳಿಗೆ ಬಲಿ ಕೊಡುವುದು ಸಾಧ್ಯವಿರಲಿಲ್ಲ. ಇರಲಿ, ಇಂದು ನಾನೇ ಯುದ್ಧಕ್ಕೆ ತೆರಳು. ಇಂದಿಗೆ ಆ ದುರಾತ್ಮಳ ಕೊನೆಯ ದಿನ. ಆ ರಣಕಾಳಿಯ ಬಲಿ ತ್ರಿಮೂರ್ತಿಗಳ ರಕ್ತದಿಂದ ರಣರಂಗಕ್ಕೆ ತಳಿ. ರುದಿರಾಸುರ, ಇದೆಲ್ಲ ಬಡ ತ್ರಿಮೂರ್ತಿಗಳ ಸಂಚು. ಆದ್ದರಿಂದ ಮೊದಲು ತ್ರಿಮೂರ್ತಿಗಳನ್ನು ಸಿಗಿದು ಸೀಳಿ ಮರಮನೆಯ ಹೆಬ್ಬಾಗಿಲಿಗೆ ತೋರಣವಾಗಿ ಕಟ್ಟಿ ಆ ತ್ರಿಮೂರ್ತಿಗಳೆಂಬ ದೇವ ಕುನ್ನಿಗಳನ್ನು ಧ್ವಂಸ ಮಾಡಿ ಕಿಚ್ಚಿನ ಜಳದಲ್ಲಿ ಹಬ್ಬಿ ನನ್ನ ಕುದಿದಟ್ಟುವ ಈ ಶೌರ್ಯವನ್ನು ನೀವಿಂದು ಕಾಣಿದಿರಿ. ನಿಮ್ಮ ದಾನವರ ಕುಲಕ್ಕೆ ಓಯಿರಿಗಳ ಇಲ್ಲದಂತೆ ನಿರ್ನಾಮ ಮಾಡುವಂತೆ ನನ್ನನ್ನು ಆಶೀರ್ವದಿಸಿ. ಫಲ ರುದಿರಾಸುರ, ಫಲ. ಹೋಗು, ನಿನ್ನ ಅಮೋಘ ವರದಿಂದ ತಿಟ್ಟತನದಿಂದ ನಿನ್ನ ಒಂದು ತೊಟ್ಟು ಹನಿ ಭೂಸ್ಪರ್ಶವಾದರೆ ನಿನ್ನಂತಹ ಸಹಸ್ರಾರು ರಕ್ತ ಬೀಜಸರು ಉದಿಸಿ ಒಮ್ಮೆಲೆ ಆ ಮೋರೆಯನ್ನು ಹಿಡಿದು ಹೋಗು ರಕ್ತ ಬೀಜ, ಹೋಗು. ದಿಗ್ವಿಜಯ ಸರಿಯಾಗಿ ರಕ್ತವನ್ನು ನಾನು ರಣದೊಳಗೆ ಪಡೆಯುವುದು ರಕ್ತ ಬೀಜಾಸುರನ ಹರ್ಪಟವ ತೋರಿ ರಕ್ತವನ್ನು ನಾನು ರಣದೊಳಗೆ ಕಡಿಯುವುದು ರಕ್ತ ಬೀಜಾಸುರನ ಹರ್ಪಟವ ತೋರಿ ರಕ್ತ ಬೀಜಾಸುರನ ಹರ್ಪಟವ ತೋರಿ ಕಡುಗಲಿಯ ಖಂಡಿಸುತ್ತ ಚಂಡಿಯನ್ನು ಬಿಡಿದು ಕಡುಗಲಿಯ ಖಂಡಿಸುತ್ತ ಚಂಡಿಯನ್ನು ಬಿಡಿದು ಉದರವನೆ ಬಗೆದಿರುವ ಕರುಣಗಳು ತೆಗೆದಿಡುವ ಉದರವನ್ನು ಬಗೆದಿಡುವ ಕರುಣಗಳು ತೆಗೆದಿಡುವ ರಕ್ತಾಕ್ಷಿಯನ್ನು ನಾನು ಹಣದೊಳಗೆ ಕಡಿಯುವನು ರಕ್ತ ಬೀಜಾಸುರನ ಹರ್ಪಟವ ತೋರಿ ರಕ್ತ ಬೀಜಾಸುರನ ಹರ್ಪಟವ ತೋರಿ ರಕ್ತ ಬೀಜಾಸುರನ ಹರ್ಪಟವ ತೋರಿ. ಇಷ್ಟು ಕಾಲವಾದರೂ ಶುಂಭಾನಿಶುಂಭರು ಯುದ್ಧಕ್ಕೆ ಬಾರಲಿಲ್ಲವಲ್ಲ. ಚಂಡಮುಂಡರ ಮರಣ ವಾರ್ತೆಯನ್ನು ಕೇಳಿ ಈಗಲಾದರೂ ಯುದ್ಧಕ್ಕೆ ಬಂದೇ ಬರುವರು ನನ್ನ ನಂಬಿಕೆ. ತಾಯಿ, ಶುಂಭಾನಿಶುಂಭರ ವಿಶಾಲವಾದ ಸಾಮ್ರಾಜ್ಯದಲ್ಲಿ ಅನೇಕ ಸಾಮಂತ ರಾಜರು ಇದ್ದಾರೆ. ಅವರನ್ನೇ ಆ ಶುಂಭನ ಯುದ್ಧಕ್ಕೆ ಕಳಿಸಬಹುದೋ ಏನೋ. ಮಾತೆ
ಮಾತೆ ನಿನ್ನ ಅನುಗ್ರಹವಿರುವಾಗ ಎಂತರೇ ದುಷ್ಟರೇ ಬಂದರೂ ಕ್ಷಣ ಮಾತ್ರದಲ್ಲಿ ನಿನ್ನವಾಗಿ ಹೋಗುತ್ತಾರೆ. ಮಕ್ಕಳೇ ಶಾಂತರಾಗಿರಿ. ಅದೋ ಬ್ರಹ್ಮಪುತ್ರನು ಹಿತ್ತ ಕಡೆ ಬರುತ್ತಿರುವನು. ವಿಚಾರವೆಲ್ಲವೂ ವೇದ್ಯವಾಗುವುದು. ಸುರಕುಲವನು ಪುರದೆ ಮಾಡೆ ಲೋಕವಿಖ್ಯಾತೆ ಸುರಕುಲವನು ಪುರದೆ. ಅಮ್ಮ ಕುಮಾರ, ಆಗ್ರಹಗೋಳ್ ಕೊಂದೇನೆ ರಾಜನ ರಾಘವನ ಡರುತ ವೈಷ್ಣವಿರು ರಾಘವನ ಡರುತ ವೈಷ್ಣವಿರೂಪದೆ ಸುರಕುಲವನು ಪುರದೆ ಮಾತೆ ಲೋಕವಿಖ್ಯಾತೆ ಸುರಕುಲವನು ಪುರದೆ. ದಾರುಗದೀಪ ಮಹಿಷಾಸುರನ ದಾರುಣಿಗದೀಪ ಮಹಿಷಾಸುರನ ವರ ತ್ರಿಶೂಲದಿ ಬರದಿ ಸಂಹರಿಸಿದೆ. ವರ ತ್ರಿಶೂಲದಿ ಬರದಿ ಸಂಹರಿಸಿದೆ. ಚಂಡಿಯ ರೂಪದಿ ಚಂಡ ಚಾಮುಂಡರ ಚಂಡಿಯ ರೂಪದಿ ಚಂಡ ಚಾಮುಂಡರ ಕಂಡ್ರಿಸಿ ನೀ ಮೆರದೆ ಮಾತೆ ಲೋಕವಿಖ್ಯಾತೆ ಸುರಕುಲವನ್ನು ಪುರದೆ. ನಮಸ್ಕರಿಸುವನು ಜಗದಾಂಬ. ಸಮಾಚಾರವೇನು ಕುಮಾರ? ತಾಯಿ, ಚಂಡಮುಂಡರ ಮರಣ ವಾರ್ತೆಯನ್ನು ಅರಿತೊಡನೆ ಶುಂಭ ದೈತ್ಯರಿಬ್ಬರು ಅತ್ಯುಗ್ರರಾಗಿ ಲೋಕಗಳೇ ಅಲ್ಲೋಲ ಕಲ್ಲೋಲವಾಗುವಂತೆ ಆರ್ಭಟಿಸಿ ಯುದ್ಧಕ್ಕೆ ಸನ್ನಿಧರಾಗಿ ನಿಂತಾಗ, ಅಮ್ಮ ಕುಮಾರ, ಈ ದಿನ ಅವರಿಗೆ ನಾನು ಸಮಾಧಾನ ಹೇಳಿ ಅವನ ಆತ್ಮಬಂಧುವಾದ ರಕ್ತಬೀಜಾಸುರನನ್ನು ಯುದ್ಧಕ್ಕೆ ಹೊರಡುವಂತೆ ನಾನೇ ಪ್ರೇರೇಪಿಸಿದ್ದೇನೆ. ಈ ಸಾರಿ ಆ ಕೆಟ್ಟ ರಕ್ತಬೀಜಾಸುರನು ಬರಲಿರುವನು. ಆ ಮಹಾದೈತ್ಯನನ್ನು ಕೊಂದು ಈ ಲೋಕವನ್ನು ಉದ್ಧಾರ ಮಾಡ್ತಾಯಿ, ಉದ್ಧಾರ ಮಾಡು. ಆ ರಕ್ತಾಭಿಜಾಸುರನು ಮಹಾಪರಾಕ್ರಮಿ ಹಾಗೂ ಬಹಳ ಕಠೋರನಾಗಿರೋನು. ಅವನ ಗಂಡದೆಯ ಮುಂದೆ ಯುದ್ಧ ಮಾಡಿ ನಿಂತವರೇ ಇಲ್ಲ. ಯಾಕೆಂದರೆ ಈ ಪರಶಿವನು ಅವನಿಗೆ ವಿಚಿತ್ರ ವರಶಕ್ತಿಯನ್ನು ದಯಪಾಲಿಸಿದನು. ಅವನ ರಕ್ತ ಪುತ್ರರೇ ಹೆದರದಿರಿ. ಅವನೆಂತಹ ವರ ಪಡೆದ ದುಷ್ಟನೇ ಆಗಿರಲಿ, ನನ್ನ ಮುಂದೆ ಅವನ ಕಟ್ಟು ಕಥೆಗಳು ನಡೆಯುವುದಿಲ್ಲ. ಸರ್ವ ಜಗತ್ತನ್ನೇ ಸೃಷ್ಟಿ ಸ್ಥಿತಿ ಲಯಗಳನ್ನು ವಹಿಸಿಕೊಟ್ಟ ನಾನು ಆ ಕೆಟ್ಟ ರಕ್ತ ಬೀಜರನ್ನು ಕುಟ್ಟಿ ಮೆಟ್ಟಿದ್ದೇವೆ. ನೀವು ಭಯಪಡದಿರಿ. ಅದೋ ತಾಯಿ, ರಕ್ತಬೀಜಾಸುರನು ಇತ್ತಲೇ ಬರುತ್ತಿದ್ದಾನೆ. ರಕ್ತಬೀಜಾಸುರನಿಗೆ ಉದರವನ್ನು ಹರಿದಿಡುವೆ
ಎಲೈ ರಣದುರ್ಗಿ, ಯಾರು ನೀನು? ತ್ರಿಮೂರ್ತಿಗಳ ಮಾತನ್ನು ನಂಬಿ 3 ಲೋಕದ ಒಡೆಯ ಶುಂಭನೆದುರು ಯುದ್ಧ ಮಾಡಲು ಬಂದೆಯ ಭ್ರಷ್ಟಳೆ. ಶುಂಭನನ್ನು ಎದುರಿಸುವುದು ಸತ್ಯವಾದರೆ ಮೊದಲು ನನ್ನೊಡನೆ ಯುದ್ಧ ಮಾಡು. ಆಗ ತಿಳಿಯುವುದು ನಿನ್ನ ಮಾಯಾಜಾಲ. ಓಹೋ, ರಕ್ತ ಬೀಜಾಸುರನೆಂಬ ಮಹಾದುಷ್ಟನು ನೀನೇಯೋ? ಇಂದು ನಿನ್ನನ್ನು ಕೊಂದು ನಿನ್ನ ರಕ್ತ ಮಾಂಸಗಳನ್ನು ಅಂಬರ ಕೆರಚುವ ಈ ಅಂಬಿಕಾ ಶಕ್ತಿಯನ್ನು ತೋರಿಸುವೆನು. ನಿಲ್ಲು ಮದ ಅಂದು. ಫಲ ಬಡನಾರಿ, ಬಡನರಿಯಂತೆ ಬಡಬಡಿಸಿದರೆ ಗೊಡಿಸಿ ನಿನ್ನ ಗುಂಡಿ. ಈ ದೇವತೆಗಳ ಒಡಲುಗಳನ್ನು ಬಗೆದು ರಕ್ತದಿಂದ ಮೈದು ರೌದ್ರ ಮೇಘದ ಬರಸಿಡಿಲ ಒಡೆದಂತೆ ಈ ಪಡವೆಯ ಮೇಲೆ ಪರ್ವತಗಳನ್ನೇ ಪುಡಿ ಆಗುವುದಂತೆ ತೆರೆದು ನಿನ್ನನ್ನು ಈ ನನ್ನ ರೌದ್ರ ದಂಡದಿಂದ ಕಡಿದು ನಿನ್ನ ರಕ್ತದ ರಣದಾಹವನ್ನು ತೀರಿಸಿಕೊಳ್ಳುತ್ತಿದ್ದರೆ ನಾನು ರಕ್ತಾಭಿಸುರನೇ ಅಲ್ಲ. ರಕ್ತ ಬೀಜಾಸುರ, ಈ ಪರಾಪರ ಶಕ್ತಿಯು ನಿನ್ನ ಅಲ್ಪ ವರಶಕ್ತಿಯು ನನ್ನನ್ನು ಸ್ಪರ್ಶಿಸುವುದಕ್ಕೂ ಸಾಧ್ಯವಿಲ್ಲ. ನೀಚಾತ್ಮ, ಮೃತ್ಯು ದೇವತೆಯ ಸುತ್ತುತ್ತ ಆಯುಷ್ಯ ತ್ವರಣ ಕೊನೆಯ ಚರಣವನ್ನು ಹರಿಸುತ್ತಾ ಬಂದು ಸಾವಿನ ಸುತ್ತ ತುದಿಯಲ್ಲಿ ನಿಂತು ಕತ್ತೆತ್ತಿ ಮೃತ್ಯು ದೇವತೆ ಎಂದು ಹೇಳಿಸುತ್ತಾ ಎತ್ತಲಿಂದಲೂ ಬಂದೆ. ಮತ್ತೆ ಸೊಲ್ಲೆತ್ತಿ ಯುದ್ಧಕ್ಕೆ ನಿಂತರೆ ನಿಮ್ಮ ಮಸ್ತಕವನ್ನು ಕತ್ತರಿಸಿ ದಿಕ್ಕಿಗೆ ಚೆಲ್ಲಿ ಬಿಡುವೆನು. ನಿಲ್ಲಬದ ಅಂದ. ಬಾಲ ಅಂಬಿಕೆ ಎಂಬ ಹೊಂಬಳೆ ಮೆಚ್ಚಿದ ನಿನ್ನ ಜಂಬಕ್ಕೆ ಈ ತ್ರಿಮೂರ್ತಿಗಳ ಮಾತನ್ನು ನಂಬಿ ಜಂಬದಿಂದ ಅಂಬಲಿಸಿ ನನ್ನೆದುರು ಯುದ್ಧಕ್ಕೆ ನಿಂತಿರುವೆಯ. ಇಂದು ನಿನ್ನನ್ನು ಅಂಬುಗಳಿಂದ ಚಿಂಬಿಸಿ ಅಂಬಿಕೆ ಎನಿಸಿರುವ ನಿನ್ನ ಚಂಡಿಕೆಯನ್ನು ನನ್ನ ಈ ರಣದಾಹದಿಂದ ಖಂಡಿಸದೆ, ನನ್ನ ದಂಡದಿಂದ ಖಂಡಿಸದೆ ಬಿಡಲಾರೆ. ನಾನು ರಕ್ತಾಭಿಸುರನೇ ಅಲ್ಲ. ಪ್ರಮತ್ತ, ಮನಬಂದಂತೆ ಹರಟಬೇಡ. ಸುಮ್ಮನೆ ಯುದ್ಧಕ್ಕೆ ಅಣಿಯಾಗೋ ರಕ್ಕಸ. ಬಾಲ ಹೆಂಗಸೆ, ನೀನು ನನ್ನೊಡನೆ ಯುದ್ಧ ಮಾಡುವೆಯ? ಹಾಗಾದರೆ ಸಹಿಸಿಕೋ. ರಣ ಹೇಳಿ ದಾನವರ ಸಂಹಾರಕ್ಕಾಗಿ ಉದಿಸಿ ನಿಂತಿರುವ ಈ ಶಾಂಭವಿಯನ್ನು ಕೆಣಕಿ ಬದುಕಬಲ್ಲೆಯ ನೀಚಾತ್ಮ. ಈಗ ಸಹಿಸಿಕೋ ಈ ಅಸ್ತ್ರದ ಹೊಡೆತವನು. ನೋಡು ನಿನ್ನ ಅಸ್ತ್ರದ ಹೊಡೆತದ ಪರಿಣಾಮವನ್ನು. ನನ್ನ ಹನಿ ರಕ್ತದಿಂದ ಸಹಸ್ರಾರು ರಕ್ತ ಅಭಿಸುರು ಮೊದಲು ಇವರೊಡನೆ ಯುದ್ಧ ಮಾಡುವುದು ಅಂದಳೆ. ಬಲ ರಕ್ತ ಬೀಜಾಸುರ, ಮೆಚ್ಚಿದ ನಿನ್ನ ವರಶಕ್ತಿಗೆ ಈಗ ನಾನು ಬ್ರಹ್ಮಿ ಈಶ್ವರಿ ನಾರಾಯಣಿಯಾಗಿ ಸಪ್ತ ಮಾತೃಕೆ ಗಣದಿಂದ ಈ ದುಷ್ಟನನ್ನು ಧ್ವಂಸಗೊಳಿಸುವೆನು. ಓಂ ತೊಲಗಿದು ಆತ್ಮರೇ. ಅಯ್ಯೋ, ಏನ್ ಆಶ್ಚರ್ಯವಿದು! ಕ್ಷಣ ಮಾತ್ರದಲ್ಲಿ ವರ ರಕ್ತ ಬೀಜರ ಮರಣವೇ? ಈ ಸ್ತ್ರೀಯಳಿಗೆ ನೆಟ್ಟು ಶಕ್ತಿ ಇರಬೇಕು. ಇವಳು ಸಾಮಾನ್ಯರಲ್ಲ, ಹರಿಹರರಿಗಿಂತಲೂ ಶಕ್ತಿಶಾಲಿನಿ. ಇವಳನ್ನು ಗೆಲ್ಲುವುದು ಹೇಗೆ? ಎಲೈ ಮಹಾಮಾರಿಯೇ, ಈಗ ನನ್ನ ಪ್ರಚಂಡ ವರಶಕ್ತಿನೆಲ್ಲ ಒಟ್ಟುಗೂಡಿಸಿ ನಿನ್ನನ್ನು ಅಪ್ಪಳಿಸದೆ ಬಿಡಲಾರೆ. ಎಲ್ಲವೋ ಅದವ ರಕ್ತ ಬೀಜಾಸುರ, ನೀನು ರುದ್ರನಿಂದ ಪಡೆದಿರುವ ಕ್ಷುದ್ರ ವರವನ್ನು ನಾಶ ಮಾಡಿರುವೆ. ಇನ್ನು ನಿನಗೆ ಮರಣ ಕಟ್ಟಿಟ್ಟ ಬುತ್ತಿ. ಸಿದ್ಧನಾಗು, ನನ್ನ ನಾಲಿಗೆಯನ್ನು ಭೂಮಿಯನ್ನಾಗಿ ಮಾಡಿ ನಿನ್ನನ್ನು ಚಪ್ಪರಿಸಿ ಕುಡಿಯದೆ ಬಿಡಲಾರೆ. ಓಂ ಸಿದ್ಧನಾಗು ನೀಚಾತ್ಮ. ಓಂ ಸಿದ್ಧನಾಗು.
ಇದೇ ನನ್ನ ಕೊನೆಯ ಮಹಾಯುದ್ಧ. ಈಗ ನನ್ನ ಸರ್ವಶಕ್ತಿನೆಲ್ಲ ಒಟ್ಟುಗೂಡಿಸಿ ಆಮೇಲೆ ಈ ದಂಡದಿಂದ ನಿನ್ನನ್ನು ಖಂಡಿಸದೆ ಓಂ ಓಂ ಸಿದ್ಧರಾಗು ನೀಚಾತ್ಮ, ಓಂ ಸಿದ್ಧರಾಗು, ಓಂ ಸಿದ್ಧರಾಗು. ಮೇರೆ ಮದವೇ ಕರಚರಣಗಳ ಪಿಡಿದು ಕರುಳ ಮಾಲೆಯ ಧರಿಸಿ, ಮೇರೆ ಮದವೇರಿರುವ ನಾರಿಯನ್ನು ಕಡಿದಿಡುವೆ. ಕರಚರಣಗಳ ಪಿಡಿದು ಕರುಳ ಮಾಲೆಯ ಧರಿಸಿ, ಚಂಡಿಯಳು ಖಂಡಿಸುತ್ತ ಗುಂಡಿಗೆಯ ಸೀಳುವೆನು. ಗುಡಿ ಗುಡಿಸಿ ಗುಂಡಿಗೆಯ ಹರಿದಿಡುವೆನು. ಚಂಡಿಯಳು ಖಂಡಿಸಿ ಗುಂಡಿಗೆಯ ಸೀಳುವೆನು. ಗುಡಿ ಗುಡಿಸಿ ಗುಂಡಿಗೆಯ ಹರಿದಿಡುವೆನು. ರಣಭಯಂಕರ ನಗಿಸು ನನ್ನ ಸಿಂಹನಿರುವುದಿಲ್ಲ. ಹದಟವನ್ನು ಸಾಯಿಸಲು ನಾವು ಬಿಡುವೆನೆ. ಉದರವನ್ನು ಹರಿದಿರುವೆ ಅಧಮದನು ಜಾಗೃತಿ ಕದನದಲ್ಲಿ ತೋರಿ ಪೌರುಷವ ಕುಟಿಲಾತ್ಮರೇ. ಮದವೇರಿರುವ ನಾರಿಯನ್ನು ಕಡಿದಿಡುವೆ. ಕರಚರಣಗಳ ಪಿಡಿದು ಕರುಳ ಮಾಲೆಯ ಧರಿಸಿ, ಮೇರಿ ಮದವೇರಿರುವ ನಾರಿಯನ್ನು ಕಡಿದಿಡುವೆ. ಕರಚರಣಗಳ ಪಿಡಿದು ಕರುಳ ಮಾಲೆಯ ಧರಿಸಿ, ಚಂಡಿಯಳು ಖಂಡಿಸುತ್ತ ಗುಂಡಿಗೆಯ ಬಗೆಯುವನು. ಗುಡಿ ಗುಡಿಸಿ ಗುಂಡಿಗೆಯ ಹರಿದಿಡುವೆನು. ಚಂಡಿಯಳು ಖಂಡಿಸುತ್ತ ಗುಂಡಿಗೆಯ ಬಗೆಯುವನು. ಗುಡಿ ಗುಡಿಸಿ ಗುಂಡಿಗೆಯ ಹರಿದಿಡುವೆನು. ರಣಭಯಂಕರ ನಗಿಸು ನನ್ನ ಸಿಂಹನಿರುವುದಿಲ್ಲ. ಹದಟವನ್ನು ಸಾಯಿಸೆಂದು ನಾ ಬಿಡುವೆನೆ. ಉದರವನ್ನು ಹರಿದಿರುವೆ ಅಧಮದನು ಜಾದೀಶನೇ ಕದನದಲ್ಲಿ ತೋರನ್ ಪೌರುಷವ ಕುಟಿಲಾತ್ಮರೇ. ಓಂ ಸಿದ್ಧನಗು. ಕರ್ವಾಂಧಕಾರರನ್ನು ಸೆಳೆತರುವೆನೀಗ, ಕರ್ವಾಂಧಕಾರರನ್ನು ಸೆಳೆತರುವೆನೀಗ. ಕದಗಾತದಲ್ಲಿ ಅವರ ಮನ ಮುರಿವೆ ಬೇಗ, ಕದಗಾತದಲ್ಲಿ ಅವರ ಮನ ಮುರಿವೆ ಬೇಗ. ಹುಡುಗಿನ ಪರ ನಡುವೆ ಬರಸಿಡಿದು ಬರುವೆ, ಹುಡುಗಿನ ಪರ ನಡುವೆ ಬರಸಿಡಿದು ಬರುವೆ. ಕಣಿ ಕಣಿದು ವೈರಿಗಳ ನಿಮಿಷಾರ್ಧದಲ್ಲೀಗ, ಕಣಿ ಕಣಿದು ವೈರಿಗಳ ನಿಮಿಷಾರ್ಧದಲ್ಲೀಗ ಬರುವೆ. ವಿಜಯ ಜಯಿಸಿ ಬರುವೆ, ವಿಜಯ ಜಯಿಸಿ ಕರ್ವಾಂಧಕಾರರನ್ನು ಸೆಳೆತರುವೆನೀಗ. ಸಹೋದರ, ಅಣ್ಣ ಮಹಾಶಕ್ತಿಯಾಗಿ ಜಗತ್ತನ್ನೇ ಎತ್ತಿ ತತ್ತರಗೊಳಿಸಬಲ್ಲ ನಮ್ಮ ರಕ್ತ ಬೀಜನೆದುರು ಹನಿ ರಕ್ತವನ್ನು ಚೆಲ್ಲಿದ ಕ್ಷಣ ಸಹಸ್ರಾರು ರಕ್ತ ಬೀಜರು ಉದಿಸಿ ಒಮ್ಮೆಲೆ ಆ ರಣಕಾಳಿಯ ಮುಂದೆ ಮಾರಣ ಹೋಮ ಮಾಡಿರುತ್ತಾನಲ್ಲವೇ ಸಹೋದರ? ಅಣ್ಣ ಅಣ್ಣ ನಮ್ಮ ರಕ್ತ ಬೀಜನು ಅತ್ಯಂತ ಬಲಿಷ್ಠ ಆಗುವರ ಪುತ್ರನು. ಆದರೆ ಅವನೆದುರು ನಿಂತಿದ್ದ ಮಾಡುವ ಗುಂಡಿಗೆ ಆ ಲಂಡನಿಗಿರುವುದೇ ಇಲ್ಲ. ಹಾಗೇನಾದರೂ ಯುದ್ಧಗೈದಿದ್ದರೆ ಚಿತ್ರವಾಗಿ ಬಿದ್ದಿರುತ್ತಾ, ಇಲ್ಲವೆಂದರೆ ಜೊತೆಗೆ ಬಂದೇ ಬರುತ್ತಾಳೆ. ಆದರೂ ನನಗೇಕೋ ಸಂದೇಹವಣ್ಣ. ಸಂದೇಹವೇಕೆ ಸಹೋದರ? ಅಣ್ಣ, ಇದುವರೆಗೂ ಹೋರಾಡಿದ ಮಹಾವೀರರಾದ ಚಂಡಮುಂಡರೇ ಆತನಾಗಿ ಹೋದರಲ್ಲ. ಆದ್ದರಿಂದ ನಮ್ಮ ರಕ್ತ ಬೀಜನ ಎದುರು ನಿಂತು ಏಕೆ ಯುದ್ಧ ಮಾಡಿರಬಾರದು? ಯುದ್ಧದಲ್ಲಿ ನಮ್ಮ ರಕ್ತ ಬೀಜನಿಗೆ ಜಯವೋ ಅಥವಾ? ಸಹೋದರ ಅಣ್ಣ, ಮಡಿದು ಹೋದ ದಾನವರೊಡನೆ ಹೋರಾಡಿದಂತೆ ನಮ್ಮ ದುರಧೀರ ಶೂರ ರಕ್ತ ಬೀಜನೆದುರು ನಿಂತು ಯುದ್ಧ ಮಾಡುವ ಗುಂಡಿಗೆ ಆ ದಾರಿಗಿದೆ. ಹನಿ ರಕ್ತವನ್ನು ಚೆಲ್ಲಿದ ಕ್ಷಣ ಸಹಸ್ರಾರು ರಕ್ತ ಬೀಜರು ಉದಿಸಿ ಒಮ್ಮೆನೆ ಆ ಕೋಳಿಯನ್ನು ಹಿಡಿದು ಅವಳನ್ನು ಅರಿದು ಚಿಂದಿ ಮಾಡಿರುತ್ತಾರೆ. ನೀನು ಯೋಚಿಸಬೇಡ, ಇಷ್ಟರಲ್ಲೇ ನಮ್ಮ ರಕ್ತ ಬೀಜಾಸುರನು ವಿಜಯ ದುಂದುಬಿಯೊಡನೆ ಬರುತ್ತಿರುತ್ತಾನೆ, ನೋಡುತ್ತಿರು. ನಿದು ನಿನ್ನ ಮಾಯಾಜಾಲ ದಾನವಹರನೆ ದಯಾಸಾಗರನೆ ಏನಿದು ನಿನ್ನ
ಮಾಯಾ ಜಾಲ ದಾನವೇಂದ್ರ ಮುನಿ ಜನ ಸೋಮ ವರನುತ ಧಾಮ ಮುನಿ ಜನ ಸೋಮ ವರನುತ ಧಾಮ ದಾನ ಜೀವನ ನಾಟಕ ಕಾರಣ ನಾನಾ ಜೀವನ ನಾಟಕ ಕಾರಣ ನಿನ್ನಯ ನಾಮವ ನಿನ್ನಯ ನಾಮವ ಹೊಗಳುತ್ತ ಜಗದಿ ಹೊಗಳುತ್ತ ಜಗದಿ ಅನುದಿನ ನಿನ್ನನ್ನು ಭಜಿಸುವೆ ದೇವಾ ಅನುದಿನ ನಿನ್ನನ್ನು ಭಜಿಸುವೆ ದೇವಾ ಏನಿದು ನಿನ್ನ ಮಾಯಾ ಜಾಲ ದಾನವಹರನೆ ದಯಾ ಸಾಗರನೆ ಏನಿದು ನಿನ್ನ ಮಾಯಾ ಜಾಲ ದಾನವೇಂದ್ರ ದಾನವೇಂದ್ರ ನಾರದರಿಗೆ ವಂದಿಸುವೆನು. ಸ್ವಾಮಿ, ತಾವೀಗ ಎಲ್ಲಿಂದ ದಯ ಮಾಡಿಸಿದ್ರಿ? ಚಕ್ರವರ್ತಿ, ನಾನು ಹಿಮಾಚಲದ ಕಾನೂನದಲ್ಲಿ ನಿಮ್ಮ ರಕ್ತಬೀಜಾಸುರನಿಗೂ ಆ ಮಹಾಕಾಳಿಗೂ ನಡೆದ ಭೀಕರ ಭೀಷಣ ಸನ್ನಿವೇಶವನ್ನು ಹೇಳಲು ಕಣ್ಣಾರೆ ಕಂಡೇ ನಾನು ಇಲ್ಲಿಗೆ ಬಂದಿದ್ದು. ಹೌದ ಪೂಜ್ಯರೇ, ನಮ್ಮ ರಕ್ತ ಬೀಜನೆದುರು ಆ ಕಾಳಿ ಯುದ್ಧ ಮಾಡಿದಳೆ. ಪಾಪ ಪಾಪ, ಆ ಬಡ ನಾರಿಯು ನಮ್ಮ ಕಡುಗಲಿ ವರವೀರ ರಕ್ತನ ವರಶಕ್ತಿಯನ್ನು ಕಂಡು ಹೆದರಿ ಬೆದರಿ ಚೆದರಿ ಹೋಗಿರಬೇಕಲ್ಲವೇ ಪೂಜ್ಯರೇ? ಹೌದು ಚಕ್ರವರ್ತಿ, ನಿಮ್ಮ ರಕ್ತಬೀಜನ ಘನಶೌರ್ಯದ ಕೂಗಿಗೆ ಹೆದರಿಯೂ ಹೋದರು, ಚೆದರಿಯೂ ಹೋದರು. ಕಾರ್ಮೋಡಿಗಳು ಬೆಂಕಿ ಉಳಿದವು, ಗುಡುಗು ಸಿಡಿಲುಗಳು ಬೋರ್ಗರಿದವು. ದೇವತೆಗಳು ಹೆದರಿದರು, ದಿಕ್ಪಾಲಕರು ದಿಕ್ಕೆಟ್ಟು ಓಡಿದರು. ಶಹಬ್ಬಾಷ್! ಆ ದೇವತೆಗಳು ಹೆದರಿದರು, ದಿಕ್ಪಾಲಕರು ದಿಕ್ಕೆಟ್ಟು ಹೋದರು. ಕಾರ್ಮೋಡಗಳು ಬೆಂಕಿ ಉಗುಳಿದವು, ಗುಡುಗು ಸಿಡಿಲುಗಳು ಹಾರಿದವು. ಫಲ ರಕ್ತ ಬೀಜ ಫಲ. ಹಾಗಾದರೆ ಆ ರಣಕಾಳಿ? ಆ ರಣಕಾಳಿ ಎದರಲ್ಲೂ ಇಲ್ಲ, ಚದುರಲ್ಲೂ ಇಲ್ಲ. ಮತ್ತಿನ್ನೇನು ಮಾಡಿದರು ಪೂಜ್ಯರೇ? ಮತ್ತಿನ್ನೇನು ಚಕ್ರವರ್ತಿ, ಆ ಶಾಂಭವಿಯು ಒಂದು ಶರಗಳ ದಂಡನ್ನೇ ಹೊಡೆದು. ಏನು? ರಕ್ತ ಬೀಜನ ಮೇಲೆ ಶರಗಳ ದಂಡನ್ನು ಹೊಡೆದು ಬಿಟ್ಟಳು? ಹೌದು ಚಕ್ರವರ್ತಿ, ಕಾಣಲುವಂತೆ ಹೊಡೆದು ಬಿಟ್ಟಳು. ನಮ್ಮ ರಕ್ತನನ್ನು ಕಾಣುವಂತೆ ಹೊಡೆದು ಬಿಟ್ಟಳೆ. ಇದನ್ನು ಕಂಡು ನಮ್ಮ ರಕ್ತ ಬೀಜನ ಸುಮ್ಮನಿದ್ದರೆ ಪೂಜ್ಯರೇ? ಹೌದು, ಆದರೇನು ಬಂತು? ಬಾಣವು ರಕ್ತ ಬೀಜನ ದೇಹಕ್ಕೆ ತಗುಲಿದ ತಕ್ಷಣ ಅವನ ರಕ್ತದಿಂದ ಆ ದೇಹದಿಂದ ರಕ್ತವು ಬಿರಿಬಿರಿದು ದಶದಿಶೆಗೆ ಚೆಲ್ಲಿ. ಆಗ ಆ ರಕ್ತದಿಂದ ವರ ರಕ್ತ ಬೀಜಾಸುರರು ಸಹಸ್ರಾರು ಸಂಖ್ಯೆಯಲ್ಲಿ ಆಯುಧ ಧರಿಸಿ ಆ ದೇವಿಯ ಸುತ್ತ ಮುತ್ತಿ ಬಿಟ್ಟರು. ಆಗ ತ್ರಿಮೂರ್ತಿಗಳು ತಮ್ಮ ಕತೆ ಮುಗಿಯಿತೆಂದು ಹೆದರಿ ಪಲಾಯನವಾಗಿ. ಹೆದರಿ ಪಲಾಯನಗೈದರೆ ತೊಲಗಲಿ ದುರಾತ್ಮರು. ಅಷ್ಟೇ ಅಲ್ಲ ಶುಂಭಾಸುರ, ನಿಮ್ಮ ರಕ್ತ ಬೀಜನು ಆ ದೇವಿ ಎದುರು ನಿಂತು ಬಹು ಭಯಂಕರನಾಗಿ ಆ ಕಾಳಿಯ ಜೊತೆಗೆ ಹೋರಾಡಿ ಆ ಕಾಳಿಯನ್ನು ಕಂಗೆಡಿಸಿ ಬಿಟ್ಟನು. ಆಗ ಆ ದೇವಿ ಏನೂ ತೋಚದೆ ಹಾಗೆ ತಟಸ್ಥವಾಗಿ ಕುಂತಳು. ಫಲಾನಾರದರೆ ಫಲ. ನಮ್ಮ ವರಪುತ್ರನೆಂದರೇನು, ಕ್ಷುದ್ರರಾದ ಸ್ತ್ರೀಯರೆಂದರೇನು, ಪೆದ್ದರಾದ ಹರಿಹರ ಬ್ರಹ್ಮರೆಂದರೇನು? ಹಾಗಾದರೆ ಇಂದಿಗೆ ನಮ್ಮ ಕುಲವೈರಿಗಳು ನೋಮಾವಶೇಷವಾದಂತೆಯೇ ಸರಿ. ಹಾಗಾದರೆ ನಮ್ಮ ರಕ್ತ ಬೀಜನ ವಿಜಯ ದುಂದುಮೆಯೊಡನೆ ಬರುತ್ತಿರುವನೇ ಪೂಜ್ಯರೇ? ಶುಂಭಾಸುರ, ತಟಸ್ಥಳದ ಆ ದೇವಿಯು
ಆ ವರರಕ್ತ ಬೀಜಾಸುರನನ್ನು ಕಂಡು ಸ್ವಲ್ಪ ಹೊತ್ತು ಯೋಚಿಸಿ ಸಪ್ತ ಮಾತೃಕೆಗಳನ್ನು ಜಗತ್ತಿನಾದ್ಯಂತ ಕೌಸಿಬಿಟ್ಟಳು. ಆ ಮಾತೃಕೆಗಳು ನಿಮ್ಮ ವರರಕ್ತ ಬೀಜಾಸುರನನ್ನು ಕ್ಷಣದಲ್ಲಿಯೇ ಧ್ವಂಸಗೊಳಿಸಿ. ಏನು ವರ ರಕ್ತ ಬೀಜರು ನಿರ್ನಾಮವಾದರೆ ಏನು ಹೇಳುತ್ತಿರುವೆ? ಪರಶಿವನಿಂದ ವರ ಪಡೆದು ರಕ್ತದ ಮಾಯೆಯಿಂದ ನಿರ್ಮಿತರಾದ ವರ ರಕ್ತ ಬೀಜರು ನಿರ್ನಾಮವಾದರೆ ಇದನ್ನು ಕಂಡು ನಮ್ಮ ರಕ್ತ ಬೀಜರು ಸುಮ್ಮನಿದ್ದರೆ ಪೂಜ್ಯರೇ, ಸುಮ್ಮನಿದ್ದರೆ? ಇಲ್ಲ 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 ಸಾರ್ವಭೌಮ, ಇದನ್ನು ಕಂಡ ನಿಮ್ಮ ರಕ್ತ ಬೀಜಾಸುರನು ಬಹು ರೋಷಾವಿಷ್ಟನಾಗಿ ಗಿರಿ ಪರ್ವತಗಳನ್ನೆತ್ತಿ ಆ ದೇವಿ ಮೇಲೆ ಎಸೆಯುತ್ತಾ ಕೊಡಲಿ ಹಿಡಿದು ಬಹು ಪರಾಕ್ರಮದಿಂದ ಹೋರಾಡಿದನು. ಆದರೆ ಆ ಕಾಳಿಯು ಕಡೆಗೆ ಕಡು ಕೋಪದಿಂದ ಆಕೆಯ ತ್ರಿಶೂಲದಿಂದ ನಿಮ್ಮ ರಕ್ತ ಬೀಜಾಸುರನನ್ನು ಇರಿದು ಇಲ್ಲೇ ಬಿಟ್ಟಳು. ರಕ್ತ ಬೀಜನನ್ನು ತಿಂದು ಬಿಟ್ಟಳೆ. ಹೌದು. ಅಯ್ಯೋ ರಕ್ತ ಬೀಜ, ರಕ್ತ ಬೀಜ, ರಕ್ತ ಬೀಜನನ್ನು ತಿಂದು ಬಿಟ್ಟಳೆ. ಅಯ್ಯೋ ರಕ್ತ ಬೀಜ, ರಕ್ತ ಬೀಜ, ಮೃತ್ಯು ದೇವತೆಯನ್ನೇ ಕತ್ತರಿಸಿ ತಲೆ ಕೆಳಗೆ ಮಾಡುವ ನಿನಗೆ ಮರಣವೇ. ರಕ್ತ ಬೀಜ, ರಕ್ತ ಬೀಜ, ಸೃಷ್ಟಿಸಿ ಲೋಕಲೋಕಗಳನ್ನು ತಲ್ಲಣಗೊಳಿಸುವ ನಿನಗೆ ಮರಣವೇ. ರಕ್ತ ಬೀಜ ಸಹೋದರ, ರಕ್ತ ಬೀಜ, ರಕ್ತ ಬೀಜ. ಸಮಾಧಾನ ತಂದುಕೋಣ, ಸಮಾಧಾನ. ಶುಂಭಾಸುರ, ಸಮಾಧಾನ ತಂದುಕೋ, ಸಮಾಧಾನ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ನೀನೇ ಹೀಗೆ ದುಃಖಿಸಿದರೆ ನಿನ್ನ ಶೌರ್ಯ ಸಾಹಸಗಳಿಗೆ ಕುಂದುಂಟಾಗಬಹುದಲ್ಲ. ಕಾಟುಕಲಿಯ ಕೊಲೆಗಾಗಿ ಕೊಡಲ ಕುದಿಯುವ ತೆರದಿ ಎನ್ನೊಡಲ ಬಡಬಾಗಿ ಸಿಡಿಲಿ ತೆರಗುತ್ತಿದೆ. ಕಂಡವರ ರುಂಠಗಳ ಹರಿದಿಡುವೆ ಮೃಡನಾಣೆ. ಕಂಡವರ ರುಂಡಗಳ ತರಿದಿಡುವೆ ಮೃಡನಾಣೆ. ನಾ ದಂಡಗರನೆಲ್ಲೆನಿಸಿ ಮೆರವೆ ದುರದೊಳ್ ಮರುಳೇ. ಏನೆಂದರೆ ಪೂಜ್ಯರೇ, ಸಾಧ್ಯವಿಲ್ಲ. ಸಮಾಧಾನ ತಂದುಕೋಣ, ಸಮಾಧಾನ. ಸಾಧ್ಯವಿಲ್ಲವೆಂದವರು ಹಾಗೆ ಮಾಡು, ಬೇಡವೆಂದವರು ಯಾರು? ಸಮಾಧಾನ ತಂದುಕೋಣ, ಸಮಾಧಾನ. ಸಮಾಧಾನ. ಮೂರು ಲೋಕದೊಡೆಯನಾದ ನೀನು ಈಗ ದುಃಖಿಸುವುದು ಸರಿಯಲ್ಲಣ್ಣ. ಛೇ, ರುದ್ರನಿಂದ ವಜ್ರದಂತ ಹೊರ ಪಡೆದು ಕ್ಷಣಾರ್ಥದಲ್ಲ ಈ ಜಗತ್ತನ್ನು ಎತ್ತಿ ತಲೆಗೊಳಿಸು ನೀನು ದುಃಖಿಸುವುದು ಸರಿಯಲ್ಲಣ್ಣ. ಇಂದು ನಾನೇ ಯುದ್ಧಕ್ಕೆ ತೆರಳುವೆನು. ಇಂದು ನಾನು ಮಾಡುವ ಯುದ್ಧದಿಂದ ಈ ಜಗತ್ತು ಕಂಪಿಸಿ ಸಪ್ತ ಭಾಗರನ್ನು ಕದನೆ ಉಕ್ಕಿಸಿ ಪುಳಿಗೋಲಕವನ್ನೇ ಪುಡಿ ಪುಡಿ ಮಾಡಿ ಅದಮಳಾದ ಭೈರವಿಯನ್ನು ಹಾಗೂ ಹೇಳಿ ತ್ರಿಮೂರ್ತಿಗಳನ್ನು ಯಮ ಮುರಿಗಟ್ಟದೆ ಬಿಡಲಾರೆನು. ನೀನು ನನ್ನನ್ನು ಆಶೀರ್ವದಿಸಣ್ಣ. ಬೇಡ ನಿಶುಂಭ, ಬೇಡ. ಕೇವಲವಾದ ಸ್ತ್ರೀಗಳಿಂದ ವೀರಾದಿ ವೀರರೇ ಆತರಾಗಿ ಹೋದರೆಂದರೆ ಅವಳು ಯಾರು ಏನು ಎನ್ನದೇ ತಿಳಿಯದಾಗಿದೆ. ನಾನೇ ಸರ್ವಶಕ್ತನೆಂದುಕೊಂಡರೆ ನನಗಿಂತ ಶಕ್ತಿ ಆ ಸ್ತ್ರೀಯಲ್ಲಿದೆ ಎಂದರೆ ಇದೆಲ್ಲ ಆ ಷಂಡರಾದ ತ್ರಿಮೂರ್ತಿಗಳ ಸಂಚು. ಇಂದು ನಾನೇ ಯುದ್ಧಕ್ಕೆ ತೆರಳುವೆ. ಇಂದು ಅವಳನ್ನು ಕೊಂದು ಬ್ರಹ್ಮಾಂಡವನ್ನು ಉರಿದು ಕೆಂಡವಾಗಿಸಿ ಷಂಡರಾದ ತ್ರಿಮೂರ್ತಿಗಳ ರುಂಡ ಕಂಠಗಳನ್ನು ತುಂಡು ತುಂಡಾಗಿ ಮಾಡದೆ ಬಿಡಲಾರೆ. ನೀನು ರಾಜ್ಯ ರಕ್ಷಣೆ ಭಾರವನ್ನು ವಹಿಸಿಕೋ ಸಹೋದರ. ಸಾಧ್ಯವಿಲ್ಲ ಅಣ್ಣ.
ಯುದ್ಧಕ್ಕೆ ಕಳಿಸಿ ನಾನು ಅರಮನೆಯಲ್ಲಿರುವುದೇ? ಛೇ, ಅದೆಂದಿಗೂ ಸಾಧ್ಯವಿಲ್ಲ. ಇಂದು ನಾನೇ ದೇವತರ ಬಳಿ ಇಕ್ಕಿ 3 ಲೋಕದೊಡೆಯನಾದ ನೀನು ಆ ಸ್ತ್ರೀ ಇದ್ದಲ್ಲಿಗೆ ಯುದ್ಧಕ್ಕೆ ಹೋಗುವುದೇ? ಅದೆಂದಿಗೂ ಕೂಡದು. ಇಂದು ನಾನು ದೇವತರ ಬಳಿ ಇಕ್ಕಿ ಆ ಕಾಳಿಯನ್ನು ಸಿಗಿದಿಕ್ಕಿ ಬಡವರ ಶಿರವನ್ನು ತಾರಿದುರುಳಿಸಲು ಅಣ್ಣ, ಇಂದಿಗೆ ನನ್ನ ಕುಲವೈರಿಗಳು ನಿರ್ನಾಮ ಮಾಡದೆ ಹಿಂದಿರುಗಲಾರೆನು. ನೀನು ಯೋಚಿಸದೆ ನನ್ನನ್ನು ಆಶೀರ್ವದಿಸಣ್ಣ. ಹೋಗಿ ಬಾ ನಿಶುಂಭ. 3 ಲೋಕದ ಒಡೆಯ ಶುಂಭನ ಅನುಜನು ಎಂತಹ ವೀರನೆಂಬುದು ಈ ಜಗತ್ತಿಗೆ ಗೊತ್ತಾಗಲಿ. ತಾನವರ ವಿಜಯ ಪತಾಕೆಯು ಲೋಕಗಳಲ್ಲಿ ಹಾರಾಡಲಿ. ದುಷ್ಟಳಾದ ಆ ಕಾಳಿಯನ್ನು ಹಾಗೂ 7 ತ್ರಿಮೂರ್ತಿಗಳನ್ನು ಕೊಂದು ಶುಂಭ ನಿಶುಂಭರೇ ಈ ಜಗತ್ತಿಗೆ ಒಡೆಯರೆಂಬುದು ಗೊತ್ತಾಗಲಿ. ಹೋಗಿ ಬಾ, ದಿಗ್ವಿಜಯಶಾಲಿಯಾಗಿ ಹಿಂದಿರುಗು. ಹೋಗೋ, ನಿನಗ ಖಂಡ ವಿಜಯವಾಗಲಿ. ಈಗ ನನಗೆ ಸಮಾಧಾನವಾಯಿತು. ಇಂದು ನನ್ನ ಮೋಹಿತದ ಆಸೆಯನ್ನು ಪೂರೈಸುತ್ತೇನೆ. ಇಡೀ ದಾನವರ ವಂಶಕ್ಕೆ ದಿಗ್ವಿಜಯದ ಕ್ರೀಡವನ್ನು ತೊಡಿಸಿ ಆ ದಮಳಾದ ಭೈರವಿಯನ್ನು ಸಿಗಿದು ಸೇರಿ ಅವನನ್ನು ಅಲ್ಲಿ ಕಾಡಿದು ಹಾರಿದು ಬರುವನು. ಇಂದು ಆ ದುರಾತ್ಮನಿಂದ ತ್ರಿಮೂರ್ತಿಗಳಿಂದ ತಳಿ ಇಂದು ಆ ತ್ರಿಮೂರ್ತಿಗಳನ್ನು ಯಾವ ಪುರಿಗಂಡದ ಬಿಡಲು ಆರೇನು. ವಿಜಯವ ನಯ ಭಯವಿಲ್ಲದ ದುರ್ಗಿಯನ್ನು ಸಾಧಿಪನ ವಿಜಯವ. ಮಧೋಮನು ಮುರಿಯುವೆ ಕಣದಲ್ಲಿ ಅಣ್ಣ. ಅಧೋಮನು ಮುರಿಯುವೆ ಕಣದಲ್ಲಿ ಅಲ್ಲ. ಅಧಮನು ಮುರಿಯುವೆ ಕಣದಲ್ಲಿ. ಅಧಮನು ಮುರಿಯುವೆ ಕಣದಲ್ಲಿ ಸಾಧಿಪನ ವಿಜಯವ ನಯ ಭಯವಿಲ್ಲದ ದುರ್ಗಿಯನ್ನು ಸಾಧಿಪನ ವಿಜಯವ. ಸಹೋದರ ಅಣ್ಣ, ಹೋಗಿ ಬಾ ನಿಶುಂಭ. ಆಯ್ತು. ಪುತ್ರರೇ, ರಕ್ತ ಬೀಜನ ಮರಣ ವಾರ್ತೆಯನ್ನು ಕೇಳಿ ಈಗಲಾದರೂ ಆ ದುಷ್ಟ ಶುಂಭ ದೈತ್ಯರು ಯುದ್ಧಕ್ಕೆ ಬಂದೇ ಬರುವರೆನ್ನ ನನ್ನ ನಂಬಿಕೆ. ಅದು ಬ್ರಹ್ಮಪುತ್ರನು ಹಿತ್ತ ಕಡೆ ಬರುತ್ತಿರುವನು. ವಿಚಾರವೆಲ್ಲವೂ ವೈದ್ಯವಾಗುವುದು. ಮಂಗಲ ರೂಪೆ ಜನ ಜೋಡನರ ಶಂಕರಿ ಸಕಲ ಚರಾಚರ ಮಂಗಲ ರೂಪೆ ಜನ ಜೋಡನರ ಶಂಕರಿ ನಿನ್ನಾಜಯಂ ಪಾಲುಪದಾಯಿ ನಿನ್ನಾಜಯಂ ಪಾಲುಪದಾಯಿ ನೀಡು ಶುಭವ ನಮಗೆ ನೀಡು ಶುಭವ ನಮಗೆ ನೀಡು ಶುಭವ ನಮಗೆ ವರ ಕೊಡುತ್ತಾಯಿ ಜಗದೀಶ್ವರಿ ಭಗುತರ ಪಾಲಿ ಪರೇಶ್ವರಿ ವರ ಕೊಡುತ್ತಾಯಿ ಜಗದೀಶ್ವರಿ ತಾಯಿ ನಮಸ್ಕರಿಸಿ. ಸಮಾಚಾರವೇನು ಪುತ್ರ? ತಾಯಿ, ರಕ್ತ ಬೀಜನ ಮರಣ ವಾರ್ತೆಯನ್ನು ಅವರ ಮುಂದೆ ನಾನು ಹೇಳುತ್ತಿದ್ದಂತೆ ಅತ್ಯಂತ ಕೋಪವಿಷ್ಟರಾಗಿ ದಿಗಂತಗಳೇ ದಹಿಸುವಂತ ಕೆಂಗಿಡಿಯ ಕೆಂಡಗಳನ್ನು ಕಣ್ಣಿನಲ್ಲಿ ಉದುರಿಸುತ್ತಾ ಆ ಶುಂಭನೇ ಯುದ್ಧಕ್ಕೆ ತೆರಳಿದಾಗ ಅವನ ಸಹೋದರನಾದ ನಿಶುಂಭನು ಅಣ್ಣನಿಗೆ ಸಮಾಧಾನ ಹೇಳಿ
ಅತ್ಯುಗ್ರವಾಗಿ ಸೈನ್ಯ ಸಮೇತವಾಗಿ ಯುದ್ಧಕ್ಕೆ ಬರಲಿರುವನು. ಮಾತೆ, ಅವನನ್ನು ಸಂಹರಿಸಿ ಈ ಸುರವರರನ್ನು ಕಾಪಾಡುವ ಭಾರವು ನಿನ್ನದು ತಾಯಿ, ನಿನ್ನದು. ಬರಲಿ ಪುತ್ರರೇ ಬರಲಿ. ಇದುವರೆಗೂ ನಡೆದದ್ದು ಸಾಮಾನ್ಯವಾದ ಯುದ್ಧ. ಆ ಶುಂಭಾನಿಶುಂಭರು ಸಾಮಾನ್ಯವಾದ ಸುರರಲ್ಲ, ಮಹಾಮಾರಿಗಳು. ಇಂತಹ ದುಷ್ಟರು ಹಿಂದೆಂದೂ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ತಾಯಿ, ಹಾಗಾದರೆ ಅವರೊಡನೆ ಹೋರಾಡುವುದು ಅಸಾಧ್ಯ ತಾಯಿ. ಮಕ್ಕಳೇ, ಚಿಂತಿಸಿದಿರಿ. ಅವರಂತಹ ವೀರರಾದರೂ ಅವರ ಪಳ್ಳು ಗರ್ಜನೆಗಳು ನನ್ನ ಮುಂದೆ ಸಾಗುವಂತಿಲ್ಲ. ಮದಿಸಿದ ಆನೆಗಳನ್ನು ಒಲಿಸುವಂತೆ ಧ್ವಂಸ ಮಾಡುತ್ತೇನೆ. ನೊಂದ ದೇವ ಸಮೂಹವನ್ನು ಆನಂದ ಸಾಗರದಲ್ಲಿ ತೇಲಿಸುವೆನು. ಕುಂದಿ ಹೋಗಿರುವ ನಿಮ್ಮ ಅಂದಿನ ಅಧಿಕಾರವು ಇಂದು ಅಂಧಕಾರವನ್ನು ಅಳಿಸಿ ದುಷ್ಟ ದಾನವರವನ್ನು ಅಂಧಕಾರವನ್ನು ಅಳಿಸಿ ಕೊಡುವ ಕಾಲ ಸನ್ನಿಹಿತವಾಗಿದೆ. ನೀವು ಹೆದರಬೇಡಿ. ಅಸುರಾದಿ ಕುಲವನ್ನು ಅಡಗಿಸುವೆ ಪಡವಿ, ಕ್ಷಣ ಮಾತ್ರದಲ್ಲಿ ನಿನ್ನ ತಡೆ ಬಡಿಯುವೆ, ಕ್ಷಣ ಮಾತ್ರದಲ್ಲಿ ನಿನ್ನ ತಡೆ ಬಡಿಯುವೆ. ಅಸುರಾದಿ ಕುಲವನ್ನೇ ಅಡಗಿಸುವೆ ಪಡವಿಯಲ್, ಕ್ಷಣ ಮಾತ್ರದಲ್ಲಿ ನಿನ್ನ ಸದೆ ಬಡಿಯುವೆ, ಕ್ಷಣ ಮಾತ್ರದಲ್ಲಿ ನಿನ್ನ ಸದೆ ಬಡಿಯುವೆ. ಬಡಬಡಿಸಲಿಲ್ಲವೋ ಬಡವಾಗಿ ದೈತ್ಯ, ಬಡಬೇಕೆ ತೋರುವೆ ರಣರಂಗದಲ್ಲಿ ದೈತ್ಯ ಕೂಲಾದಿಗಳ ಮದ ಮುರಿಯುವೆ, ಅಸುರಾದಿಗಳೇ ನಿನ್ನ ಒಂದೊಲಿಸುವೆ. ಬಡಬಡಿಸಲಿಲ್ಲವೋ ಬಡವಾಗಿ ದೈತ್ಯ, ಬಡಬಡಿಸಲಿಲ್ಲವೋ ಬಡವಾಗಿ ದೈತ್ಯ. ಈ ಶಕ್ತಿ ಶಾಂಭವ್ಯ ಜಯಿಸುವರ ಜಗದೋಳ್, ಈ ಶಕ್ತಿ ಶಾಂಭವ್ಯ ಜಯಿಸುವರ ಜಗದೋಳ್. ಅಸುರಾದಿ ಕುಲವನ್ನೇ ಅಡಗಿಸುವೆ ಪಡವಿಯ, ಕ್ಷಣ ಮಾತ್ರದಲ್ಲಿ ನಿನ್ನ ಸದೆ ಬಡಿಯುವೆ, ಕ್ಷಣ ಮಾತ್ರದಲ್ಲಿ ನಿನ್ನ ಸದೆ ಬಡಿಯುವೆ. ಯಾರೋ ಕಪಟ ಸ್ತ್ರೀಯಳೇ, ರಣದುರ್ಗಿ, ನಿನಗಿಷ್ಟೊಂದು ಸೊಕ್ಕ ಮದ ಅಂದರೆ ಈ ಚಂಡ ದೇವತರ ಮಾತು ಕೇಳಿ ನಮ್ಮ ಮೇಲೆ ಸಾರಿ ಯುದ್ಧಕ್ಕೆ ಬರಲು ಕಾರಣವೇನು ಪಾಪಾತ್ಮನೇ? ನೀನು ನಮ್ಮನ್ನೆದುರು ಹಾಕಿಕೊಂಡು ಬದುಕಬಲ್ಲೆಯ? ಎಲೈ ರಣಹೇಡಿಗಳೇ, ಇಂದು ನಿಮ್ಮನ್ನು ಕೊಲ್ಲದೆ ಬಿಡಲಾರೆ. ಅಂದು ನಿಮ್ಮನ್ನು ಕೊಲ್ಲದೆ ಬಿಟ್ಟಿದ್ದರಿಂದ ಈಗ ಈ ನಿಶುಂಭನೆಯರು ಈ ಪಿಶಾಚಿಯನ್ನು ಕರೆದುಕೊಂಡು ಬಂದಿರೋ ಪೌರುಷಹೀನರೇ, ಸಿದ್ಧರಾಗಿ. ಎಲೈ ದುಷ್ಟ ದೈತ್ಯರೇ, ಇವರನ್ನು ನೀನು ಬಂಧಿಸಲು ಸಾಧ್ಯವಿಲ್ಲ. ಸರ್ವ ಲೋಕಗಳ ಒಡತಿಯಾದ ನಾನಿರುವಾಗ ಇವರನ್ನು ನೀನು ಸೋಕಲು ಸಾಧ್ಯವಿಲ್ಲ. ಇದುವರೆಗೂ ಮದವೇರಿದ ಮದಗಜಳಂತೆ ಬೆಳೆದ ನಿಮ್ಮ ಹಲವಾರು ಮಸ್ತಕಗಳು ನನ್ನ ಅಸ್ತ್ರಕ್ಕೆ ಸಿಕ್ಕಿ ತತ್ತರಿಸಿ ತುತ್ತಾಗಿ ಬೀಳಲು ಆತುರವಾಗಿ ಮುನ್ನುಗ್ಗುತ್ತಿವೆ. ನಿಮ್ಮಂತ ಕ್ಷುದ್ರ ರಾಕ್ಷಸರಿಗೆ ನಾನು ಶರಣಾಗತರಾಗುವುದು ಅಸಂಭವದ ಮಾತು. ಮೊದಲು ಸಮರಕ್ಕೆ ಸಿದ್ಧನಾಗು ಕೂಡಲೇ. ಬಾಲಾಯಂಗಸೆ, ಮೆಚ್ಚಿದ ನಿನ್ನ ಗಂಡದೆಯ ಗುಂಡಿಗೆಗೆ. ಆದರೆ ಮಹಾನ್ ಪರಾಕ್ರಮಿಗಳು ಕೊಂದೆನೆಂದು ತಿಳಿದುಕೊಂಡು ಈ ವೀರ ಕಡು ಸಮರ್ಥನ ನಿಶುಂಭನೆದುರು ಹೋರಾಡುವುದು ಅಸಾಧ್ಯದ ಸಂಗತಿ. ಸುಮ್ಮನೆ ಯುದ್ಧದ ಆಸೆಯನ್ನು ಬಿಟ್ಟು ನನಗೆ ಶರಣಾಗತಳಾಗು. ನೀಚನೆ, ಕಾದರನ್ನು ಸಿಡಿಸುತ್ತ ಯುದ್ಧವನ್ನು ಹತ್ತಿಕ್ಕಿರುವೆನು. ಈ ಕಿಚ್ಚಿನ ಆಜಳದಲ್ಲಿ ಅಸಂಖ್ಯಾತ ರಕ್ಕಸರನ್ನು ಕೊಂದು ಬೆಂದು ಬೇಯಿಸಿರುವೆನು. ಆದರೆ ಅವರಾರು ನನ್ನ ಶತ್ರುಗಳಲ್ಲ, ನೀವೇ ನನ್ನ ನಿಜವಾದ ಶತ್ರುಗಳು. ನಿಮ್ಮಂತ ಕ್ಷುದ್ರ ರಾಕ್ಷಸರಿಗೆ ನಾನು ಶರಣಾಗತರಾಗುವುದು ಅಸಂಭವದ ಮಾತು. ಶರಣಾಗತಳಾಗುವುದಿಲ್ಲವೇ? ದುರ್ಗಿ, ಹಾಗಾದರೆ ಇಂದಿಗೆ ನಿನ್ನ ಕೊನೆ ದಿನವನ್ನು ಗಳಿಸಿಕೋ.
ಪಾಪಾತ್ಮಳೇ, ಸ್ತ್ರೀ ಎಂದು ಉದಾಸದಿಂದ ಮಾತನಾಡಿದಕ್ಕೆ ನಾನು ತಪ್ಪಿ ಈ ಅಬ್ಬುಲಿಯ ಮುಂದೆ ಒದರುತ್ತಾ ನಿಂತಿರುವೆಯ? ನಾನು ಅಬ್ಬರಿಸಿ ಬಬ್ಬಿರಿದು ಈ ರಾಜನ ಗರ್ಭವನ್ನು ಹಾರಿದೆ, ಬಡವನ ಶಿರವನ್ನು ತರಿದುರುಳಿಸದೆ ಬಿಡಲಾರನು. ಹಾಗೆ ನಿನ್ನನ್ನು ನನ್ನ ಈ ರಾಜ್ಯದಿಂದ ಕಡಿಯದೆ ಬಿಡಲಾರೆ. ಸಹಿಸಿಕೊಂಬದ ಅಂದರೆ ಸಿದ್ಧನಾಗು ನೀಚನೆ. ಇನ್ನು ನಿನ್ನ ವರಶಕ್ತಿಯ ಮಂತ್ರಾಸ್ತ್ರವನ್ನು ಕತ್ತರಿಸಿ ಅಗಾಧವಾದ ಸೈನ್ಯವನ್ನು ನುಚ್ಚು ನೂರು ಮಾಡಿದೆ. ಈಗ ನಿನ್ನನ್ನು ರಕ್ತದಲ್ಲಿ ಕಚ್ಚಿ ನಿನ್ನನ್ನು ಚಪ್ಪರಿಸಿ ಕುಡಿಯದೆ ಬಿಡಲಾರೆ. ಓಂ ಸಿದ್ಧನಾಗು ನೀಚಾತ್ಮ. ಸ್ತ್ರೀಯಳೇ, ನಿನ್ನ ಅಸ್ತ್ರಗಳು ನನ್ನನ್ನು ಮೈಯಲು ಸೋಕದಕ್ಕೂ ಸಾಧ್ಯವಿಲ್ಲ. ಈಗ ಈಗ ಈ ನಿಶುಂಭನ ವರಶಕ್ತಿಯನ್ನು ಒಟ್ಟುಗೂಡಿಸುವೆನು. ಈಗ ಸಹಿಸಿಕೋ ಪಾಪಿಷ್ಠಳೇ. ಫಲಾದಿ ಶುಭ, ನೀನು ಪರಾಕ್ರಮಿಯೇ ಸರಿ. ಮಕ್ಕಳಿರ, ನೀವೆಲ್ಲ ಹಿಂದೆ ಸರಿಯಿರಿ. ಇವನು ಸಾಮಾನ್ಯ ಬಂಡ ದೈತ್ಯನಲ್ಲ, ಎಲೈ ಬಂಡ ದೈತ್ಯನೇ. ನಿನ್ನನ್ನು ಕೊಂದು ಕೆಡುವೆನು ಭೂಮಿಯ ಮೇಲಿನ ಪರ್ವತ ಉರುಳಿ ಬಿದ್ದಂತೆ. ಇನ್ನು ಸುರಿಸು ನಿನ್ನ ಶರಗಳ ಕಾರ್ಮಳೆಯನ್ನು. ಈ ವೀರ ನಿಶುಂಭನ ಹೊರ ಶಕ್ತಿ ಎದುರು ನಿಂತು ಯುದ್ಧ ಮಾಡಿದ ಇದುವರೆಗೂ ನಾನು ಕಾಣೆ. ನನ್ನ ಸಹನೆಯಾದ ಸಮುದ್ರವನ್ನು ಕಲಕಿರುವೆ, ಯುದ್ಧದ ಆಕ್ರೋಶ ನನ್ನ ಮುಂದೆ ನಿಂತಿರುವೆ. ಇನ್ನು ನಿನ್ನನ್ನು ನರಕದ ಹೆಬ್ಬಾಗಿಲು ತಟ್ಟದು ಬಿಡಲಾರೆ. ಎಲ್ಲಿ ಸಿದ್ಧನಾಗು. ನಾಡು ಬರುತ್ತಿದೆ ಮಹಾಬ್ರಹ್ಮಾಸ್ತ್ರ. ನಾಡು ಇದನ್ನು ಸಹಿಸಿದ್ದಾದರೆ ಎಲೈ ಕೂಳ, ಈ ಕಾಳಿ ಎದುರು ನಿಲ್ಲುವ ಶಕ್ತಿಯ ದಾರಿಗಿದೆ. ನೋಡು, ನಿನ್ನ ಮಂತ್ರಾಸ್ತ್ರವು ಜೋಂಪಿನಿಂದ ಬಂದು ಹಿಂಪಿನಲ್ಲಿ ಈ ಪರದೇವತೆಯಲ್ಲಿ ಐಕ್ಯವಾಯಿತು. ಇನ್ನು ನಿನ್ನನ್ನು ಬದುಕಿಸುವ ಶಕ್ತಿ ಯಾವುದಿಲ್ಲ. ಇನ್ನು ಸಮರಕ್ಕೆ ಸಿದ್ಧನಾಗು ಕೂಡಲೇ. ಓಂ ಸಿದ್ಧರಾಗು ಮೊದಲೇ. ಓಂ ಸಿದ್ಧನಾಗು. ಬಡಬಡಿಸಲಿಲ್ಲವೋ ಬಡಬಾಗ್ನಿ ದೈತ್ಯ, ಬಡಬಡಿಸಲಿಲ್ಲವೋ ಬಡಬಾಗ್ನಿ ದೈತ್ಯ. ಈ ಶಕ್ತಿ ಶಾಂಭವಿಯ ಜಯಿಸುವರ ಜಗದೋಳ್, ಈ ಶಕ್ತಿ ಶಾಂಭವಿಯ ಜಯಿಸುವರ ಜಗದೋಳ್. ಅಸುರಾದಿ ಕುಲವನ್ನೇ ಅಡಗಿಸುವ ಪಡವಿಯಲ್ಲಿ ಕ್ಷಣ ಮಾತ್ರದಲ್ಲಿ ನಿನ್ನ ಸದೆ ಬಡಿಯುವೆ, ಕ್ಷಣ ಮಾತ್ರದಲ್ಲಿ ನಿನ್ನ ಸದೆ ಬಡಿಯುವೆ. ಸಿದ್ಧರಾಗು ನೀಚನೆ.